ಅವತ್ತೇನ್ ನಡೀತು? ನನ್ನ ನಾದ್ನಿ ಗಂಡ ನಿನಗೆ ಏನ್ ಮಾಡ್ದ, ಏನು ಎತ್ತ ಅಂತ ಹೇಳ್ಬಿಟ್ಟು ಎಲ್ಲನೂ ನನ್ನ ನಾದ್ನಿಗೆ ಹೇಳವ ಹೇಳು. ಮಳ್ಳಿ ಮಳ್ಳಿ ಮಿಂಚುಳ್ಳಿ ನಿಂತ್ಕೊಬಿಟ್ರೆ ನೋಡು. ನೋಡು, ಎಲ್ಲ ಸತ್ಯ ಒಪ್ಕಂತೀಯ ಇಲ್ಲ ಅಂದ್ರೆ ಕರೆಸ್ಲಾ? ಬೇಡ 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 ಬೇಡ, ಒಪ್ಕತ್ತೀನಿ, ಎಲ್ಲನೂ ಒಪ್ಕತ್ತೀನಿ. ಎಲ್ಲ ಅನ್ಯಾಯ ಆಗೋಗ್ಬಿಡ್ತು ನನಗೆ. ಅನ್ಯಾಯ ಅಂತೆ ಅನ್ಯಾಯ? ನಿನ್ನ ಮಾಕ ಮುಚ್ಚ, ಕಂಡರ್ ಸಂಸಾರ ಕುಳಿ ಹಿಡ್ಬಿಟ್ಟು ಕಂಡರ್ ಸಂಸಾರ ಹೊಡೆದ್ಬಿಟ್ಟು ಬಿಸಾಕ್ಬಿಟ್ಟು ನೀನ್ ಸಂದಕ್ಕಿರ್ಬೇಕು ಅಂತ ನೋಡ್ತಿಲ್ಲ. ನೀನಿನ್ ಎಂತ ಕಿತ್ತೋದ್ ಮುಳ್ಳಿರ್ಬೇಡ್ವೆ. ನನ್ನಿಂದ ಏನೂ ಆಗಕ್ಕಿಲ್ಲ ಅಂತ ಅನ್ಕೋಬಿಟ್ಟ. ನನ್ನಿಂದ ಎಲ್ಲನೂ ಆಯ್ತದೆ. ಆವತ್ತೇ ನಿಂಗೆ ಸರಿಯಾಗಿ ಮಾಡ್ತಾ ಇದ್ದೆ. ಏನ್ ಮಾಡ್ಲಿ, ನನ್ನ ಫ್ರೆಂಡ್ ದಯ್ಯ ಕೈ ಕೊಟ್ಬಿಡ್ತು. ಇಲ್ಲ ಅಂದಿದ್ರೆ ಆವತ್ತೇ ನಿಂಗೆ ಮೂಳೆ ಮುರಿತಿದ್ದೆ. ನಾನೇನು ಅಂತ ಇವಾಗ ಗೊತ್ತಾಯ್ತಲ್ಲ. ಇನ್ನೊಂದ್ಕಿತ ಏನಾರ ಇವ್ರ ತಂಟಕ್ಕೆ ಬಂದೆ ಅಂದ್ರೆ ಒಂದೇ ಕಿತ ಸ್ಮಶಾನದಾಗ ಗುಂಡಿ ತೋಡಿ ರೆಡಿ ಮಾಡ್ಕೊಂಡೈತೆ ದಯ್ಯ. ನಿನ್ನ ಅಲ್ಗೇನಿಯ ಕರ್ಕೊಂಡು ಹೋಗ್ಬಿಡ್ತದ ಅಷ್ಟೇನಿಯ. ಬೇಡ 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 ಬೇಡ, ನಿಜ ಎಲ್ಲನ್ವೇ ಈಗಲೇ ಒಪ್ಕೊಬಿಡ್ತೀನಿ ನಾನು. ಮೊದ್ಲ ಕೆಲಸ ಮಾಡು. ಒಪ್ಕೋತೀನಿ. ಅಕ್ಕ ಅಕ್ಕ ಅಕ್ಕ, ನೋಡ್ ಸುಮ, ಕರ್ಕೊಂಬಿಟ್ಟು ಬಂದೀವ್ನಿ ಈ ಮನೆಯಾಳಿನ. ಈಗ ಒಪ್ಕೊತಾಳ ನೋಡು ಏನು ಅಂತ ಹೇಳ್ಬಿಟ್ಟು ಎಲ್ಲನೂ. ನೋಡು, ದಯವಿಟ್ಟು ಪದೇ 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 ನಮ್ಮ ಅಂತಾಗ ಬಂದ್ಬಿಟ್ಟು ನಮಗೂ ನೋವು ಮಾಡ್ಬಿಟ್ಟು ಇದು ಮಾಡಕ್ಕೆ ಬರಬೇಡ. ನನ್ನ ಮಗ ಯಾವಾಗೂ ಅಪ್ಪ 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 ಅಂತ ಬಡ್ಕೊತಾ ಇರ್ತಾನೆ. ಅಂಥದ್ರಾಗೆ ಹಾಳು ಮಾಡಿಬಿಟ್ಟೆ ಅಲ್ವಾ. ಈಗ ಏನು ಹೇಳಕ್ಕೆ ಅಂತ ಬಂದಿದ್ಯಾ? ಇನ್ನೊಂದ್ಸಲ ಪೊಲೀಸ್ ಸ್ಟೇಷನ್ಗೆ ಹಾಕ್ಸ್ಬೇಕು ಅಂತ ಬಂದಿದ್ಯಾ? ನೀನು ನನ್ನ ಗಂಡನ ಜೊತೆ ನೀನೇ ಸುಖವಾಗಿದ್ಬಿಡು. ನನಗಂತೂ ಏನೂ ಬೇಕಾಗಿಲ್ಲ. ನನಗೆ ನಿನ್ನ ಜೊತೆ ಎಣಗಕ್ಕಂತೂ ಆಗಲ್ಲ. ದಯವಿಟ್ಟು ನನ್ನ ಪಾಡು ನನ್ನ ಬಿಟ್ಬಿಡು. ಅಯ್ಯೋ ಯಾಕ, ಕ್ಷಮಿಸ್ಬಿಡು ನನ್ನ. ನಿನ್ನ ಕಾಲಕ್ಕೆ ಬೀಳ್ತಾ ಇವನೆಲ್ಲ, ನನ್ನ ಕ್ಷಮಿಸ್ಬಿಡು. ನಾನು ಇನ್ನೊಂದ್ಕಿತ ಇಂಥ ತೆಪ್ಪು ಮಾಡೋಕ್ಕೆಲ್ಲ ಹಂಗೆ ಕ್ಷಮಿಸ್ಬಿಟ್ಟು ನನಗೆ ಪ್ರಾಣ ಭಿಕ್ಷೆನ ಕೊಟ್ಬಿಡು. ಎಲ್ಲರ ಹೋಗ್ಬಿಟ್ಟು ದೂರ ಬದುಕೊಬಿಡ್ತೀನಿ. ನನಗೆ ಪ್ರಾಣ ಭಿಕ್ಷೆನ ಕೊಟ್ಬಿಡು. ಅಯ್ಯೋ, ನಾನು ಯಾಕೆ ಪ್ರಾಣ ಭಿಕ್ಷೆ ಕೊಡಬೇಕು? ನಾನೇನು ಮಾಡಿದೆ ನಿಂಗೆ? ಎದ್ದಳು ಎದ್ದಳು ಮ್ಯಾಕೆ. ಇದೇನಾಯ್ತು? ಎದ್ದಳು ಎದ್ದಳು. ಅಯ್ಯೋ, ನಿನ್ನ ಗಂಡ ಏನೂ ತಪ್ಪು ಮಾಡಲಿಲ್ಲ. ನಾನೇನಿಯ, ನನಗೆ ಸಂದಾಗ ದುಡಿಯೋರು ತಂದಾಕರು ಯಾರನ್ನ ಬೇಕಿತ್ತು. ನಾನು ಸುಮ್ಮನೆ ಕುಂತ್ಕೊಂಡು ತಿನ್ಬೇಕಿತ್ತು. ಅದಕ್ಕೇನಿಯ ನಾನು ಮದುವೆ ಮಾಡ್ಕೊಂಡಿದ್ರೆ ನನ್ನ ಗಂಡ ನನ್ನ ಬಿಟ್ಟು ಹೊಂಟೋಗ್ಬಿಟ್ಟ. ಅದಕ್ಕೇನಿಯ ನಾನು ಇನ್ನೇನು ಮಾಡಲಿ ಅಂತ ಹೇಳ್ಬಿಟ್ಟು ಎಲ್ಲರೂ ಮದುವೆ ಆಗೋಣ ಅಂತ ಪ್ಲಾನ್ ಮಾಡಿದೆ. ಯಾರೂ ಮದುವೆ ಆಗೋಕ್ಕಿಲ್ಲ ಹಂಗೆ ಹಿಂಗೆ ಅಂತಂದರು. ಆದರೆ ನಿನ್ನ ಗಂಡ ಸಂದಾಗ ದುಡಿತಾ ಇದ್ದ, ಚಂದಕ್ಕಿದ್ದ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಾಯಿತು. ಅದಕ್ಕೇನಿಯ ನಾನು ಇರಲಿ ಹೆಂಗೋ ಸಂದಕವನಿ, ಇವನೇನಿಯ ಹೆಂಗನ ಮಾಡಿ ಕಟ್ಕೋಬೇಕು ಅಂತ ಹೇಳ್ಬಿಟ್ಟು ನಾನೇ ಒಂದಿನ ಹೋಗ್ಬಿಟ್ಟು ನಿನ್ನ ಗಂಡನ ಕೇಳಿದೆ, ನನ್ನ ಮದುವೆ ಮಾಡ್ಕೊತೀಯಾ ಅಂತ ಕೇಳಿದೆ. ಅದಕ್ಕೆ ಇಲ್ಲ, ನನಗೆ 8 ಮಕ್ಕಳು ಅವರೇ, ನಾನು ಮದುವೆ ಮಾಡ್ಕೊಳಕ್ಕಾಗಕ್ಕಿಲ್ಲ, ನನ್ನ ಬಿಟ್ಬಿಡು ಹಾಗೆ ಹಿಂಗೆ ಅಂತ ಹೇಳ್ಬಿಟ್ಟು ಆವಾಜ್ ಹಾಕ್ಬಿಟ್ಟ. ನನಗೆ ಬೇರೆ ದಾರಿ ಇರಲಿಲ್ಲ. ನಾನು ಏನೋ ಹೇಳೋ ಥರ ಎಲ್ಲ ಹೇಳ್ದೆ, ಮಾಡೋ ಥರ ಎಲ್ಲ ಮಾಡಿದ್ರು. ನಿನ್ನ ಗಂಡ ಏನಕ್ಕೂ ಬಗ್ಲಿಲ್ಲ. ಆದರೆ ನಿನ್ನ ಗಂಡನ ಮೇಲ್ಗಿರೋ ಮನ್ಸು ನಂದು ಹಾಗೇನೇ ಎಳಿತಾ ಇತ್ತು. ಇಲ್ಲ, ಬೇಕು 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 ಅಂತ ಅನ್ನಿಸ್ತಿತ್ತು. ಅದಕ್ಕೆ ಬ್ಯಾರೆ ದಾರಿ ಏನೂ ಸಿಗಲಿಲ್ಲ. ನಿನ್ನ ಗಂಡನ ಹೆಂಗನ ಮಾಡಿ ನನ್ನವನಾಗ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನಾನೇನಿಯ ಬರೋ ಔಷಧಿನ ಹಾಕ್ಬಿಟ್ಟು ನಾನೇ ಸುಮ್ಮನೆ ಆದರೂ ನಮ್ಮ ಮನೆಗೆ ಮಲಗಿಸ್ಬಿಟ್ಟು ನಾನೇನಿಯ ಊರ ಜನನೆಲ್ಲ ಗುಡ್ಡಾಕ್ಬಿಟ್ಟು ಹಿಂಗೆ ಮಾಡ್ಬಿಟ್ಟ ಅಂತ ನಾನೇನಿಯ ಎಲ್ಲನೂ ಊರು ತುಂಬ ಹಬ್ಬಿಸ್ಬಿಟ್ಟು ಎಲ್ಲ ಮಾಡಿಬಿಟ್ಟೆ. ಊರ ಜನ ಎಲ್ಲ ಸೇರ್ಕೊಂಡು ಇನ್ಮೇಲೆ ನಿನ್ನ ಜೊತೆನಿಯ ಇತ್ತಾನೆ ಅಂತ ಹೇಳ್ಬಿಟ್ಟು ಫಿಕ್ಸ್ ಮಾಡಿಬಿಟ್ಟು ಹೆಂಗೋನು ನನ್ನ ಜೊತೆನೇ ಇರಂಗೆ ಮಾಡಿಬಿಟ್ರು ಕಣಕ್ಕ. ಇಷ್ಟೇ ನೀನು ಆಗಿದ್ದೆಲ್ಲನೂ. ಅಷ್ಟು ಬಿಟ್ರೆ ಬೇರೆ ಇನ್ನೇನು ತಪ್ಪು ಮಾಡಿಲ್ಲ ನಿನ್ನ ಗಂಡ ಏನು ತಪ್ಪಿಲ್ಲ ಕಣಕ್ಕ. ಬಿಟ್ಬಿಡು ಕಣಕ್ಕ, ನಂಗೆ ಪ್ರಾಣ ಭಿಕ್ಷೆ ಹಾಕ್ಕೊಟ್ಬಿಡಕ್ಕ. ನಾನು ಎಲ್ಲ ಒಂತಾಗ ದೂರದಾಗ ಹೋಗಿ ಬದುಕೊಬಿಡ್ತೀನಿ. ಸಾಕು ಕಣಕ್ಕ ಸವಾಸ. ಇನ್ನು ಯಾವತ್ತೂ ಇಂಥ ಕೆಲಸ ಎಲ್ಲ ಮಾಡೋಕ್ಕಿಲ್ಲ ಕಣಕ್ಕ. ನಿನ್ನ ಗಂಡು ನೀನೇ ಮಾಡಿಕೊಳಕ್ಕ. ನಾನಂತೂ ಯಾವ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟು ಏನು ಕೊಡೋಕ್ಕಿಲ್ಲ ಕಣಕ್ಕ. ಕಿತ್ತೋದು ಪಾಪಿ. ಮದುವೆ ಆಗಿರೋ ಕಂಡೋರು ಗಂಡಸುಗಳ ಮೇಲೆ ಕಣ್ಣಾಕಕ್ಕೆ ನೀನು ನಾಚಿಕೆ ಹಾಕಿಲ್ವೇ ನಿನಗೆ? ನಿಂದು ಅಂತ ಜನ್ಮನ ಒಂದು. ನಿನ್ನ ಗಂಡ ಇದೇ ಕಾರಣಕ್ಕೆ ಅನಿಸ್ತದೆ ಬಿಟ್ಬಿಟ್ಟು ಹೊಂಟೋಗಿರೋದು. ಇವಾಗ ಪ್ರಾಣ ಭಿಕ್ಷೆ ಕೊಡು ಅಂತ ಬಂದಿದ್ಯಾ? ನನ್ನ ಗಂಡನ ಮೇಲೆ ನಂಗೆ ಅವತ್ತಿಂದನೂ ನಂಬಿಕೆ ಇತ್ತೆ. ನನ್ನ ಗಂಡ ಏನು ಅಂತ ನಂಗೆ ಸಂದಾಗ ಗೊತ್ತಿತ್ತು. ಅದಕ್ಕೆ ನಾನು ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದಿದ್ದು. ಇಲ್ಲ ಅಂತ ಹೇಳಿದ್ರೆ ನಿನಗೆ ಸರಿಯಾಗಿ ಮಾಡ್ತಾ ಇದ್ದೆ ಅವಾಗೇನೇನಿಯ. ನಿನ್ನಂತ ಕಿತ್ತೋದು ಮಳ್ಳಿ ಹುಡಿಕೊಂಡೋದ್ರೂ ಸಿಗಕ್ಕಿಲ್ಲ. ಇನ್ನೊಂದು ಕಿತ್ತ ನನ್ನ ಗಂಡನ ಕಡಿಕೆಯನ್ನು ಕಣ್ಣು ತಿರುಗಿಸ್ ನೋಡಿದ್ರು ಕಣ್ಣುಗುಡ್ಡೆ ಕಿತ್ತಾಕ್ಬಿಡ್ತೀನಿ. ಎಲ್ಲ ಮನೆಯಾಳಿ ಸಂಸಾರಗಳು ಹಾಳು ಮಾಡೋಕ್ಕೆ ಅಂತ ನೀನು ಕಾಯ್ಕೊಂಡಿರ್ತೀರ. ಇವತ್ತನ ಗೊತ್ತಾಯ್ತಲ್ಲ ನನ್ನ ಗಂಡಂದು ಏನು ತಪ್ಪಿಲ್ಲ ಅಂತ. ನಂಗೆ ಅಷ್ಟೇ ಸಾಕು. ನೋಡು, ಊರು ಜನಗಳು ಮುಂದೆ ನೀನು ಹೇಳ್ಬೇಕು ಏನು ತಪ್ಪಿಲ್ಲ ಅಂತ ಹೇಳ್ಬಿಟ್ಟು. ಅಯ್ಯೋ ಸುಮ, ಅದನ್ನೆಲ್ಲ ನಾನು ಆಗ್ಲೇ ನೀ ಮಾಡಿಸ್ಕೊಂಬಿಟ್ಟು ಕರ್ಕೊಂಬಂದಿದ್ದೀನಿ. ಊರು ಜನದ ಮುಂದೆ ಎಲ್ಲನೂ ಹೇಳು. ಇವ್ರದ್ದೇನು ತಪ್ಪಿಲ್ಲ, ಈಗ ನಿನ್ನ ಮುಂದೆ ಏನೇನು ಹೇಳಿದ್ಲು ಅದನ್ನೆಲ್ಲನೂ ಎಲ್ಲ ಊರು ಜನದ ಮುಂದೆ ಎಲ್ಲನೂ ಹೇಳಿಸ್ಬಿಟ್ಟು ಏನೇ ಕರ್ಕೊಂಬಿಟ್ಟು ಬಂದೀವ್ನಿ. ಮೊಳ್ಳಿನ ಸುಮ್ಮನೆ ಬಿಟ್ಬಿಡ್ತೀನಿ ಅನ್ಕಂಡ. ನೋಡು, ಇಂಥರೆಲ್ಲ ಬೊತ್ತಾನೆ ಇರ್ತಾರೆ ಜೀವನದಾಗೆ. ಒದ್ದು ಓಡಿಸಿ ನಮ್ಮ ಸಂಸಾರನ ಮುಂದಕ್ಕೆ ಒರೆಸ್ಕೊಂಡು ಹೋಯ್ತಾನೆ ಇರಬೇಕು. ಅದು ಬಿಟ್ಬಿಟ್ಟು ಅಲ್ಲೇ ನಿಂತ್ಕೊಳಕ್ಕಾಯ್ತದ? ಈ ಮೊಳ್ಳಿಗೆ ಸರಿಯಾಗೈತೆ ಬಾ ಇವಾಗ. ನನ್ನ ಗಂಡನ ಹಾಳು ಮಾಡಾಕಿ 6-7 ತಿಂಗಳಿಂದ ದೂರ ಮಾಡಿಬಿಟ್ಟಲ್ಲೇ ರಾಕ್ಷಸಿ, ದೊಡ್ಡ ರಾಕ್ಷಸಿ ನೀನು. ಇನ್ನು ಯಾವ ದೊಡ್ಡ ರೋಗ ಬಂದು ಸತ್ತಿಲ್ವಲ್ಲ ನೀನು? ಯಾವ್ದನ್ನ ದೊಡ್ಡ ರೋಗ ಬಂದು ಸತ್ತಿದ್ರೆ ನನಗೂ ಖುಷಿ ಆಗೋದು. ನೀನು ದೊಡ್ಡ ರೋಗ ಎತ್ತು ಇಷ್ಟು ದಿನ ಬೇಕಾಯ್ತು ಎಲ್ಲನೂ.
ರೀ ಇನ್ಮೇಲೆ ಆ ಕಡೆ ಕೆಲ್ಸಕ್ಕೆ ಹೋಗ್ಬೇಡಿ, ಆ ಊರ್ ಕಡೆಗೆ ತಲೆ ಹಾಕು ಮನಿಕಬೇಡಿ. ಇಂಥ ಮೊಳ್ಳಿ ಮಿಂಚುಳ್ಳಿ ನನಗೆ ಇಟ್ಟಾಳೆ ಅಂತ ಅನ್ನಿಸ್ತದೆ. ಏಯ್ ನಡಿಯೇ ನಡಿಯೇ ಈಚೆ ಕಳಿಕೆ. ಇನ್ನೊಂದು ಕಿತ ಏನಾರ ನನ್ನ ಕಣ್ಣು ಮುಂದೆ ಕಾಣಿಸ್ಕೋಬೇಕಂತೆ ನನ್ನ ಕೈಯಾರೆ ನೀ ಕೊಲೆಯಾಗಿ ಹೋಗ್ಬಿಡ್ತೀಯ. ನೀನಂತೂ ಕೊಲೆನೇ ಮಾಡಕ್ ಬಿಡೋದು ನಿನ್ನ. ಮದ್ದು ಮಾತ್ರೆ ಹಾಕಿ ಗಂಡಸ್ನೇನಿಯ ಬುಟ್ಟಿಗೆ ಹಾಕೊಂಡಿದ್ಯಲ್ಲ ನೀನು. ಇನ್ನು ಅಂತ ಕಿತ್ತೋದು ಹೆಂಗ್ ಸಿರ್ಬೇಡ ಹೇಳು ನೀನು. ಪೊದಕ ಈಗ ನಿಜ ಎಲ್ಲನೂ ಒಪ್ಕೊಂಡಿದ್ದೀನಿ. ದಯವಿಟ್ಟು ಆ ದೆಯ್ಯದ ಕಡೆ ಕಾಟ ಕೊಡ್ತಿದ್ದಂಗೆ ಕಾಪಾಡ್ಬೇಕು ನೀನೇನಿಯ. ಊರು ಜನದ ಮುಂದೆ ನಿಜ ಒಪ್ಕೊಂಡೆ. ಎಲ್ಲನೂ ನಿಜ ಒಪ್ಕೊಂಡೆ. ಈ ದಯವಿಟ್ಟು ಆ ದೆಯ್ಯ ನನ್ನ ತಂಟೆಗೆ ಬರಲಿಲ್ಲ ಅಂದರೆ ಸಾಕು. ಎಲ್ಲೋ ಒಂದು ಮೂಲೆಗೆ ಬಡವನೇ ನೀನು ಮಡಗ್ದಂಗೆ ಇರುವಂಥ ಎಲ್ಲೋ ಒಂದು ಮೂಲೆಗೆ ಸಂಸಾರ ಮಾಡ್ಕೊಂಡಿದ್ಬಿಡ್ತೀನಿ. ಆ ದೆಯ್ಯ ಪದೇ ಬಂದ್ಬಿಟ್ಟು ಕಾಟ ಕೊಟ್ಬಿಟ್ರೆ ಈಗಲೇ ಸೊಳ್ಳಿ ಜ್ವರ ಎಲ್ಲನೂ ಬಂದ್ಬಿಟ್ಟವು. ನನಗೆ ಗಡ ನಡುಗ್ತಾ ಇತ್ತು ಕೈ ಕಾಲೆಲ್ಲನೂ. ನನ್ನ ಕೈ ನಿಂತ್ಕೊಳ್ಳೋಕ್ಕೂ ಆಯ್ತಿಲ್ಲ, ಅಷ್ಟೆಲ್ಲ ಸುಸ್ತಾಯ್ತೈತೆ. ಆ ದೆಯ್ಯ ಇನ್ಮೇಲೆ ಕಾಟ ಕೊಡಬಾರ್ದು. ನೀನೇ ಒಂದು ಮಾತು ಹೇಳ್ಬಿಡು, ನಿನಗೆ ಕೈ ಮುಗಿತೀನಿ. ನನ್ನ ಕಿತ ಇಂಥ ಕೆಲಸ ಮಾಡೋಕ್ಕಿಲ್ಲ. ನಾನು ನಿಂತರ ಅನ್ಕೊಂಡ ಒಂದ್ ಕಿತ ಮಾತು ಕೊಟ್ಟಿದ ತಕ್ಷಣ ಮಾತು ತಪ್ಪಕ್ಕೆ ನೋಡು. ನಾನು ಎಲ್ಲ ಹೇಳಿದೀನಿ, ದೆಯ್ಯ ಇನ್ನೊಂದು ಕಿತ ಏನು ಕಾಟ ಕೊಡಕ್ಕಿಲ್ಲ. ಇನ್ನು ಮುಂದೆ ನನ್ನ ಕಂಡರ್ ಸಂಸಾರ ಕಲ್ಲಾಗ್ತಿದ್ದಂಗೆ ನೀನು ಯಾವನನ್ನ ಚೆನ್ನಾಗಿರೋ ನುಡ್ಕಿ ಮದುವೆ ಮಾಡ್ಕೊಂಡು ನೆಮ್ಮದಿಯಾಗಿರು. ಇಲ್ಲ ಅಂತ ಹೇಳಿದ್ರೆ ನೀನೇ ಕೂಲಿನಲ್ಲಿ ಮಾಡ್ಕೊಂಡು ಜೀವನ ಮಾಡ್ಕೊಂಡಿರು. ಕಂಡರ್ ಗಂಡಸುಗಳನ್ನೆಲ್ಲ ಚಂಡಕವ್ರೆ ಅಂತ ಬುಟ್ಟಿಗೆ ಹಾಕಬಿಟ್ಟು ಈ ಬಾಳೆನಕ್ಕೆ ಬಾಳ್ತೀಯಾ? ತೊಲಗು ಸುಮ್ಕೇನಿಯ. ಇನ್ನೊಂದು ಕಿತ ಏನಾರ ನೀನು ಇಂಥ ಕೆಲಸ ಮಾಡ್ತಿದ್ದಿ ಅಂತ ಗೊತ್ತಾದ್ರೆ ನನ್ನ ದೆಯ್ಯ ನಾನೇನು ಕೇಳೋದೇ ಇಲ್ಲ. ಅದೇ ನೀವು ಹುಡಿಕಳು ಬಂದು ನಿನ್ನ ಕರ್ಕೊಂಡು ಹೊಂಟೋಗ್ಬಿಡ್ತದೆ. ಇಲ್ಲ ಏನಂತಿದ್ದ ಯಾರ ತಂಟೆಗೂ ಹೋಗಿಲ್ಲ ಕಣಕ್ಕ. ನಾನು ಯಾರ ತಂಟೆಗೂ ಹೋಗಿಲ್ಲ. ಇವನಿಗೂ ಬೇಗ ಸಮಯ ಕೇಳು. ನಾನು ತೆಪ್ಪಾಯ್ತು, ನಿಮಗೆ ಭಾಳ ಕಾಟ ಕೊಟ್ಬಿಟ್ಟೆ. ನಂದು ತೆಪ್ಪಾಯ್ತು, ನನಗೆ ಕ್ಷಮಿಸ್ಬಿಡಿ. ಏನೋ ಆಸೆ ಮಾಡ್ಕೊಂಡು ಏನೋ ಆಗೋಗ್ಬಿಡ್ತು, ನನಗೆ ಕ್ಷಮಿಸ್ಬಿಡಿ. ಇಂಥ ತೆಪ್ಪು ನಾನು ಯಾವತ್ತೂ ಮಾಡೋಕ್ಕಿಲ್ಲ. ನಿಮ್ಮ ಹೆಂಡತಿ ಮಕ್ಕಳ ಜೊತೆ ಸುಖವಾಗಿ ಸಂತೋಷವಾಗಿರ್ರಿ. ಆಯ್ತಮ್ಮ, ಆಯ್ತು ತಾಯಿ. ನನ್ನ ಕಣ್ಣು ಮುಂದೆ ನೀನು ಕಾಣಿಸ್ಕೊಂಡಿಲ್ಲ ಅಂದರೆ ಅಷ್ಟೇ ಸಾಕು. ಸದ್ಯ ಹೋಗಿರೋ ಮರ್ಯಾದೆ ಎಲ್ಲ ಇವತ್ತು ಪೊದ್ದಕ್ನಿಂದ ನಂಗೆ ವಾಪಸ್ ಬಂತಲ್ಲ, ಅಷ್ಟೇ ಏನೇ ಸಾಕು. ತೊಲಗು ಇಲ್ಲಿಂದ. ಸರಿ ಆಯಿತು, ಇನ್ನು ಯಾವತ್ತೂ ನಿಮ್ಮ ಮದ್ದಿಗೆ ಬರೋಕ್ಕಿಲ್ಲ. ನಾನು ಹೊಂಟಾಯ್ತೀನಿ. ಪೊದಕ ದೆಯ್ಯಕ್ಕೆ ಹೇಳ್ಬಿಡು ನನ್ನ ಹಿಂದಿಂದ ನೀಯೇ ಸುತ್ತಾಡ್ತದೆ. ಬರ್ಬೇಕಾದ್ರೆ ನಮ್ಮ ಹಿಂದೆ ನೀಯೇ ಗೊತ್ತಾಯ್ತು. ಒಂದು ಮಾತು ಹೇಳ್ಬಿಡು. ನಾನು ಇನ್ನೊಂದ್ಕಿಂತ ಯಾರು ಸವಸಕ್ಕೂ ಹೋಗಕ್ಕಿಲ್ಲ. ಸರಿ, ನಾನು ಹೋಯ್ತೀನಿ. ಇನ್ನು ಕಡೆಗೇನು ಬರೋಕ್ಕಿಲ್ಲ. ರೀ ಈಗ ನಂಗೆ ಸಂತೋಷ ಆಗ್ತೈತ್ರಿ. ಈಗ ನನಗೆ ಸಂತೋಷ ಆಗ್ತೈತೆ. ಭಾಳ ಅಂದರೆ ಭಾಳ ಸಂತೋಷ ಆಗ್ತೈತೆ ನನಗಂತೂ. ಸದ್ಯ ನಿಮ್ಮಿಂದ ನಾನು ದೂರ ಎಷ್ಟು ದಿನದಿಂದ ಇದ್ದೆ ಗೊತ್ತಾ? ಅತ್ತಿಗೆ ತುಂಬ ಥ್ಯಾಂಕ್ಸ್ ಅತ್ತಿಗೆ. ನಿಮ್ಮಿಂದನೇ ಇವತ್ತು ನಮ್ಮ ಸಂಸಾರ ಸೊರೈತು ಅತ್ತಿಗೆ, ಸಂಸಾರ ಸೊರೈತು. ಅಯ್ಯೋ ದೊಡ್ಡ ಮಾತೆಲ್ಲ ಯಾಕೆ? ಸಂಬಂಧ ಅಂದಮೇಲೆ ಒಬ್ರಿಗೊಬ್ರು ಸಹಾಯ ಮಾಡಿದಂಗೆ ಇರೋಕ್ಕಾಯ್ತದ? ಎಲ್ಲಿ ನನ್ನ ಮಗಳನ್ನ ಕಳಿಸಿ ಕರ್ಕೊಂಡು ಹೋಯ್ತೀನಿ. ಒಳಗಡೆ ಮಲಗಿಸಿದ್ದೆ, ಮಲ್ಕೊಂಡವಳೆ ಒಳಗಡೆ. ಅತ್ತೆ ಪಾಪುನ ನಾನೇ ಇಟ್ಕೊಂತೀನಿ ಅತ್ತೆ ಮನೆಗೆ. ಓಹೋ ನೀನೇ ಇಟ್ಕೊಂತೀಯ ಮನೆಗೆ? ಅವಳು ಇನ್ನು ಚಿಕ್ಕ ಪಾಪು, ಅವಳನ್ನ ಸಾಕೋದು ತುಂಬಾ ಕಷ್ಟ ಆಯ್ತದೆ. ಅಮ್ಮ ಐತೆ ನೋಡ್ಕಂತದೆ, ನಾನೇ ಸಾಕ್ತೀನಿ ಅತ್ತೆ. ಸಾಕಿವಂತೆ ಬಂದ್ಬಿಡು ನಮ್ಮ ಮನೆಗೆ ನೀಯ. ನಿಂಗೆ ಯಾವಾಗ ಅಮ್ಮಿ ನೋಡ್ಬೇಕು ಅನ್ನಿಸ್ತದೋ ಅವಾಗ ನನ್ನ ಮನೆಗೆ ನೀ ಬಂದ್ಬಿಡು. ನಮ್ಮ ಮನೆಗೆ ಬಿಸಿ ಎಲ್ಲ ಮಾಡ್ಕೊಡ್ತೀನಿ. ತಿನ್ಕೊಂಡು ಉಣ್ಕೊಂಡು ಆರಾಮಾಗಿ ಇರಿವಂತೆ, ಸರಿನಾ? ಸರಿ ಅತ್ತೆ, ಆಯ್ತು. ಅಯ್ಯೋಯ್ಯೋ, ಈಗಲಿಂದನೇ ಅತ್ತೆ ಮಗಳ ಮೇಲೆ ಅಷ್ಟೊಂದು ಆಸೆ ಮಾಡಿಕೊಬಿಟ್ಟಿದ್ಯಲ್ಲೋ. ಹೋದ್ರೆ ಹೋಗ್ಲಿ ಬಿಡು, ದೊಡ್ಡಳಾದ್ಮೇಲೆ ಅವಳನ್ನೇ ನೀನು ಕೊಟ್ಬಿಟ್ಟು ಮದುವೆ ಮಾಡ್ಕೊಡ್ತೀವಿ. ಆರಾಮಾಗಿ ನೆಮ್ಮದಿಯಾಗಿರುವಂತೆ. ನಾಚಿಕೆ ನೋಡು ಮಗಿಗೆ. ಓಹೋ ಏನಾ ಅತ್ತೆ ಮಗಳನ್ನ ಮದುವೆ ಮಾಡ್ಕಂತೀಯನ? ಅಲ್ಲಲ್ಲೇ ನನ್ನ ಮಗಳನ್ನ ಮದುವೆ ಮಾಡ್ಕೋಬೇಕು ಅಂತಂದ್ರೆ ಏನಿಲ್ಲ, ಸಂದಕ್ಕೆ ಓದಿ ಡಾಕ್ಟ್ರು ಆಗ್ಬೇಕಣಪ್ಪ. ಸುಮ್ಮನೆ ನನ್ನ ಮಗಳನ್ನ ಕೊಟ್ಬಿಟ್ಟು ಮದುವೆ ಮಾಡಕ್ಕಿಲ್ಲ. ನೋಡ್ದಾ ಅತ್ತೆ ಹೇಳಿದ್ ಕೇಳಿಸ್ಕೊಂಡ? ಅದಕ್ಕೆ ಈ ಸ್ಕೂಲ್ಗೆ ಹೋಗ್ಬಿಟ್ಟು ಸಂದಕ್ಕೆ ಓದಬೇಕು. ನಿನ್ನ ಮಗಳನ್ನ ಮದುವೆ ಮಾಡ್ಕೋಬೇಕು ಅಂತಂದ್ರೆ ನೀನು, ಸರಿನಾ? ಅತ್ತೆ ಮಗಳನ್ನ ಮದುವೆ ಮಾಡ್ಕೋಬೇಕು ಅಂದ್ರೆ ಸಂದಕ್ಕೆ ಓದಬೇಕು. ಸರಿ ಅತ್ತೆ, ಓದಿ ನಾನು ಡಾಕ್ಟ್ರು ಆಯ್ತೀನಿ. ನಾನು ಆವಾಗ ಮದುವೆ ಮಾಡ್ಕೋತೀನಿ. ಬುಡಪ್ಪ ಅಳಿಮಯ್ಯ, ನಿಂಗೆ ಕೊಟ್ಬಿಟ್ಟು ಮದುವೆ ಮಾಡ್ತೀನಿ. ಯಾಕೆ ತಲೆ ಕೆಡಿಸ್ಕೊಂಡಿಯೇ? ನಿಂಗೆ ಕೊಟ್ಬಿಟ್ಟು ಮದುವೆ ಮಾಡೋದು ನಾನು. ಸರಿನಾ? ಸಂದಕ್ಕೆ ಓದ್ಕ. ಈ ಸ್ಕೂಲ್ಗೆ ಹೋಗಿ ತರ್ಲೆಗಿರ್ಲೆ ಮಾಡಿದಂಗೆ ಸಂದಕ್ಕೆ ಓದ್ಕೋಬೇಕು. ಸರಿ ಅತ್ತೆ, ಆಯ್ತು. ಅದ್ಗೆ ಬನ್ನಿ, ಮಗಳು ಮನೆ ಕಂಡವಳೆ, ಬನ್ನಿ. ಹಂಗೇನು ಎದ್ದೊಳದ್ಮೇಲೆ ಕರ್ಕೊಂಡು ಹೋಗಿರಂತೆ. ಒಂಚೂರು ಎನ್ನ ಉಂಡು ಗಿಂಡು ಮಾಡಿ ಬರ್ರಿ. ಸರಿ ಕಣವ, ನಡಿ.